ಸಿಎಂ ಅವರು ನಾನು 5 ವರ್ಷನೂ ನಾನೇ ಸಿಎಂ ಆಗಿರ್ತೀನಿ ಅಂತ ಮೈಸೂರಲ್ಲಿ ಹೇಳಿದ್ದಾರೆ. ಬಹಳ ಸಂತೋಷ. ಯಾರು ಇಲ್ಲ ಅಂತ ಹೇಳಿದ್ರು, ನಾವು ಯಾರು ಅವರು ಸಿಎಂ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ. ಸರಿಯಾಗಿ ಪವರ್ ಶೇರಿಂಗ್ ಆಗಬೇಕಾಗಿದ್ದ ದಿನ, ಡಿ ಕೆ ಶಿವಕುಮಾರ್ ಸಿಎಂ ಹುದ್ದೆಯನ್ನ ಏರಬೇಕಾಗಿದ್ದ ದಿನ, ಅಥವಾ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಇಳಿಬೇಕಾಗಿದ್ದಂಥ ದಿನ ಬಂದು ಹೋಗಿದ್ದು ಆಗಿದೆ. ಡಿ ಕೆ ಶಿವಕುಮಾರ್ಗೆ ಆರೋಗ್ಯ ಕೈ ಕೊಟ್ಟಿದೆ. ಡಿ ಕೆ ಶಿವಕುಮಾರ್ ಒಂಥರ ಮಾತಲ್ಲಿ ಬೇಸರ ಇದೆಯಾ, ಅವರ ಆಪ್ತ ಬಳಗದವರೆಲ್ಲ ದೆಹಲಿ ಕಡೆ ಹೊರಟಿದ್ದಾರೆ, ಆಗಬೇಕಾದಂಥ ಕೆಲಸ ಆಗಿಲ್ಲ ಅನ್ನೋ ಬೇಸರ ಎಲ್ರಿಗೂ ಇದೆಯಾ? ಇಲ್ಲಿ ಡಿ ಕೆ ಸುರೇಶ್ ಕೂಡ ಮಾತಾಡಿ ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಕೊಟ್ಟ ಮಾತಿಗೆ ತಪ್ಪೋರಲ್ಲ ಅಂತ. ಅಂದರೆ ನೇರವಾಗಿ ಸಿ ಎಂ ಸ್ಥಾನ ಬಿಟ್ಕೊಡಿ ಅಂತ ಕೇಳೋಕ್ಕಾಗ್ದೇನೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಆಪ್ತ ಬಳಗ ಇಂಡೈರೆಕ್ಟಾಗಿ ಸಿದ್ದರಾಮಯ್ಯನವರಿಗೆ ಮೆಸೇಜ್ ಕೊಡ್ತಾ ಇದೆ, 2.5 ವರ್ಷ ಆದಮೇಲೆ ಬಿಟ್ಕೊಡ್ಬೇಕಾಗಿತ್ತು, ನೀವು ಬಿಟ್ಕೊಡಿ ಅಂತ. ಆದರೆ ಇದನ್ನು ಕೇಳೋ ಸಿದ್ದರಾಮಯ್ಯನವರು ಖಂಡಿತ ಅದನ್ನು ಮಾಡೋರಲ್ಲ, ಇದನ್ನು ಕೇಳೋರು ಅಲ್ಲ ಅವರು. ಹಾಗಾಗಿನೇ ಡಿ ಕೆ ಶಿವಕುಮಾರ್ ಅವರ ಆರೋಗ್ಯ ಕೈ ಕೊಡ್ತಾ ಬೇಸರನೂ ಇತ್ತ ಅಲ್ಲಿ ಅನ್ನೋ ಪ್ರಶ್ನೆಗಳು. ಅವರು ಅವರ ಮನೆಯಿಂದ ಹೊರಗಡೆ ಬಂದು ರಾತ್ರಿ ಮಾಧ್ಯಮಗಳ ಜೊತೆ ಮಾತಾಡಿದ್ದಾರೆ. ಅವರಿಗೆ ಪಕ್ಷ ಕೊಟ್ಟಿದೆ, ಸಿ ಎಂ ಸ್ಥಾನ ಕೊಟ್ಟಿದೆ, ಹಾಗಾಗಿ ಅದನ್ನು ನಾವು ಅವ್ರು ಸಿ ಎಂ ಆಗಿರೋವ್ರಿಗೂ ನಾವು ಅವ್ರಿಗೆ ಸಹಕಾರ ಕೊಡಬೇಕು ಅನ್ನೋ ಮಾತನ್ನು ಕೂಡ ತುಂಬ ಸಮಾಧಾನವಾಗಿ ಒಂಥರ ಆರೋಗ್ಯ ಕೆಟ್ಟ ಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿರೋವಂಥದ್ದು. ಮತ್ತು ಇನ್ನೊಂದು ಕಾರಣ ಕೂಡ ಇದೆ, ಮಾಧ್ಯಮದ ಮುಂದೆ ಮಾತಾಡದೇ ಇದ್ದರೂ ಕಷ್ಟ, ಮಾತಾಡಿದ್ರೂ ಕಷ್ಟ. ಅದಕ್ಕೇ ಅನಾರೋಗ್ಯದ ಪರಿಸ್ಥಿತಿಯಲ್ಲೂ ಬಂದು ಮಾತಾಡಿದ್ದಾರೆ. ಅದು ನಮ್ಮ ಕೈಯಲ್ಲಿಲ್ಲ, ಹೈಕಮಾಂಡ್ ಕೈಯಲ್ಲಿದೆ, ಅವ್ರು ಸಿ ಎಂ ಆಗಿರೋವ್ರಿಗೂ ನಾವು ಅವ್ರಿಗೆ ಸಹಕಾರ ಕೊಡಬೇಕಲ್ವ ಅನ್ನೋ ರೀತಿ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಆದರೆ ಸಾಕಷ್ಟು ಟೆಂಪಲ್ ರನ್ ಮಾಡಿದರು, ದೇವಸ್ಥಾನಗಳಿಗೆ ಭೇಟಿ ಕೊಟ್ಟರು, ಭಾಳಷ್ಟು ಇಂಡೈರೆಕ್ಟಾಗಿ ಹೇಳುವಂಥ ಪ್ರಯತ್ನ ಮಾಡಿದರು. ಒಂದು ಒಪ್ಪಂದ ಆಗಿದೆ, ಆ ಮಾತುಕತೆಯಂತೆ ಆಗುತ್ತೆ, ಹೈಕಮಾಂಡ್ ಹೇಳಿದೆ, ಎಲ್ಲದಕ್ಕೂ ಕೂಡ ಹೈಕಮಾಂಡ್ ನಿರ್ಧಾರನೇ ಮುಖ್ಯ ಅಂತ. ಆದರೆ ಈಗ ಹೈಕಮಾಂಡ್ ಕೂಡ ಕರ್ನಾಟಕದ ಸಿದ್ದರಾಮಯ್ಯನವ್ರ ಮುಂದೆ ಒಂಥರ ಕೈ ಕಟ್ಟಿ ಕೂತ್ಕೊಂಡಾಗಿದೆ, ಹೈಕಮಾಂಡ್ ಕೂಡ ಶರಣಾಗಿರುವಂಥ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಆಪ್ತ ಬಳಗಕ್ಕೆ ಏನು ಮಾಡೋಕ್ಕೆ ಆಗ್ತಾ ಇಲ್ಲ. ಆದರೂ ಪ್ರಯತ್ನವನ್ನಂತೂ ಮುಂದುವರಿಸಿದ್ದಾರೆ. ಡಿ ಕೆ ಅವ್ರಿಗೂ ಬೇಸರ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದು ನಿಜವಾಗ್ಲೂ ಬೇಸರ ಏನಾಗಿ ಕೋಪ ಅಥವಾ ರೆಬೆಲ್ಲಾಗಿ ಹೊರಗಡೆ ಬರುತ್ತಾ, ಇದೆಲ್ಲವನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಷ್ಟೇ. ಸರ್, ಇವತ್ತು ಮಧ್ಯಾಹ್ನ ಕೆಲವು ಸಚಿವರು, ಶಾಸಕರು, MLCಗಳು ಡೆಲ್ಲಿಗೆ ಹೋಗಿದ್ದಾರೆ ಸರ್. ಸುಮಾರು 15 ಜನ ಹೋಗಿದ್ದಾರೆ. ಗೊತ್ತಿಲ್ಲ, ನನಗೆ ಅಷ್ಟು ಅನುಭವ ಇಲ್ಲ, ನನಗೆ ಗೊತ್ತಿಲ್ಲ, ಯಾರು ನನ್ನ ಕೇಳಿಲ್ಲ, ನನಗೆ ಗೊತ್ತೂ ಇಲ್ಲ ವಿಚಾರ. ಕೆಲವರು ನಾಳೆನೂ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಸರ್. ನನಗೆ ಗೊತ್ತಿಲ್ಲ ಸರ್, ಇವತ್ತು ಸರ್ಕಾರಕ್ಕೆ 2.5 ವರ್ಷ ಆಯಿತು. ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು ಸರ್. ನನಗೆ ಗೊತ್ತಿಲ್ಲ, ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಈಚೆ ಬರಲಿಲ್ಲ. ಈಗೂ ನಾನು ಸ್ನಾನನೂ ಮಾಡಿಲ್ಲ. ಹಾಸ್ಪಿಟ್ಲಿಗೆ ಯಾರೋ ನಮ್ಮ ಫ್ರೆಂಡ್ ಒಬ್ಬರಿಗೆ ತೊಂದರೆ ಆಗಿತ್ತು, ಸ್ವಲ್ಪ ನೋಡೋಕ್ಕೆ ಹಾಸ್ಪಿಟ್ಲಿಗೆ. ಸರ್, ಇವತ್ತು ಸಿಎಂ ಅವರು ನಾನು 5 ವರ್ಷನೂ ನಾನೇ ಸಿಎಂ ಆಗಿರ್ತೀನಿ ಅಂತ ಮೈಸೂರಲ್ಲಿ ಹೇಳಿದ್ದಾರೆ. ಸರ್ಕಾರಕ್ಕೂ ಏನೋ ಆಗಲ್ಲ ಅಂತ. ಬಹಳ ಸಂತೋಷ. ಯಾರು ಇಲ್ಲ ಅಂತ ಹೇಳಿದ್ರು, ನಾವು ಯಾರು ಅವರು ಸಿಎಂ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ. ಅವ್ರಿಗೆ ಸಿಎಂ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ.